ನಾವು ಅನ್ಕೋತೀವಿ ನಾವು ತುಂಬ ಮಾಡರ್ನ್ ಅಂತ ನೈನಾ. ಓಕೆ, ನಾವು ತುಂಬ ಓಪನ್ ಹಾರ್ಟೆಡ್ಡು, ವಿಪರೀತ ಮಾಡರ್ನು, ನಮ್ಗೆ ಅಕ್ಸೆಪ್ಟೆನ್ಸ್ ಜಾಸ್ತಿ. ಬಟ್ ನಾವು ಹಿಂದಿನ ಪುರಾಣ ಕಥೆಗಳನ್ನ ನೋಡಿದಾಗ ಅವರಲ್ಲಿ ಕಾಲ್ಭಾಗನೂ ಅಕ್ಸೆಪ್ಟೆನ್ಸ್ ಇಲ್ಲ ನಮಗೆ. ರೈಟ್. ಯು ಎಂಪಥೈಸ್ ಯುವರ್ ಪಾರ್ಟ್ನರ್, ಯು ಅಂಡರ್ಸ್ಟ್ಯಾಂಡ್ ವಾಟ್ ದೇ ವಾಂಟ್. ಓಕೆ, ಸೊ ಹಿ ನೆವರ್ ವಾಂಟೆಡ್ ದಟ್ ಏನಂತಾರೆ ಕರ್ಕಷನ್ಸ್ ಇನ್ ದ ಎನ್ವೈರನ್ಮೆಂಟ್, ಫ್ಯಾಮಿಲಿ ಎನ್ವೈರನ್ಮೆಂಟ್. ನಮ್ಗೆ ಅಷ್ಟು ಓಪನ್ ಹಾರ್ಟೆಡ್ ಲವ್ ಆ್ಯಂಡ್ ಅಫೆಕ್ಷನ್ನ ನಾವು ಆ ಲೆವೆಲಲ್ಲಿ ಇವತ್ತು ನೋಡ್ತಿದ್ದೀವ. ಸೋ ಕಾಲ್ಡ್ ಮಾಡರ್ನ್ ಪೀಪಲ್ ಇಲ್ಲ. ಹಸ್ಬೆಂಡ್ ಡಸಂಟ್ ನೋ ವಾಟ್ ವೈಫ್ ವಾಂಟ್ಸ್, ವೈಫ್ ಡಸಂಟ್ ನೋ ವಾಟ್ ಹಸ್ಬೆಂಡ್ ವಾಂಟ್. ಎವ್ರಿಥಿಂಗ್ ಈಸ್ ಲಿಮಿಟೆಡ್ ಟು ಮೆಟೀರಿಯಲಿಸ್ಟಿಕ್ ಆಲೋಚನೆ. ಈ ಕಲರ್ ಇಷ್ಟ, ಈ ಊಟ ಇಷ್ಟ, ಈ ರೆಸ್ಟೋರೆಂಟ್ ಇಷ್ಟ, ಮೇ ಬಿ ರೈಟ್. ಸೊ ಗರ್ಭ ಸಂಸ್ಕಾರ ಯಾಕೆ ಬೇಕು ಅಂದರೆ ಟು ಸ್ಟ್ರೀಮ್ ಲೈನ್ ದ ರಿಲೇಶನ್ಶಿಪ್ ಫಸ್ಟ್. ಓಕೆ. ಓಕೆ, ವೆಲ್ಕಮ್ ಬ್ಯಾಕ್. ನಾವು ಗರ್ಭ ಸಂಸ್ಕಾರದ ಬಗ್ಗೆ ಕಾನ್ವರ್ಸೇಷನ್ ಮಾಡ್ತಾ ಇದ್ವಿ. ಮ್ಯಾಮ್, ಇತ್ತೀಚಿನ ದಿನಗಳಲ್ಲಿ ಪ್ರಾಬಬ್ಲಿ ಜನರೇಷನ್ ಎಲ್ಲಿಂದ ಎಲ್ಲಿಗೆ ಮುಂದುವರಿತಾ ಇದೆ ಅಂದರೆ, ಒಂದಷ್ಟು ಜನ ಕಪಲ್ಸ್ ನಮಗೆ ರೆಸ್ಪಾನ್ಸಿಬಿಲಿಟಿ ಬೇಡ, ಸೊ ವಿ ಚೂಸ್ ನಾಟ್ ಟು ಹ್ಯಾವ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನಕ್ಕೆ ನಾವು ಮದುವೆ ಆಗಿ ಇಷ್ಟು ವರ್ಷ ಲೈಫ್ನ ಎಂಜಾಯ್ ಮಾಡಿದ್ದೀವಿ, ನೌ ಇಟ್ ಈಸ್ ದ ಟೈಮ್ ಟು ಬೇರ್ ಅ ಚೈಲ್ಡ್. ಅಂದರೆ ಅದು ಪ್ಲ್ಯಾನಿಂಗ್ ಆಗಿ ಪ್ರಾಸೆಸ್ ಹಾಗೆ ಮುಂದುವರಿತಾ ಇದೆ. ಸೀಮಂತ ಅನ್ನೋ ಶಾಸ್ತ್ರನ ತೊಗೊಂಡು ಬಂದ್ಬಿಟ್ರೆ ನೋ ವಿ ಆರ್ ಎಂಜಾಯಿಂಗ್ ಇಟ್ ವಿತ್ ಬೇಬಿ ಶವರ್, ನಾವು ಕಪಲ್ ಫೋಟೋಶೂಟ್ ಮಾಡಿಸ್ಕೋತೀವಿ, ವಿ ಎಂಡ್ ಇಟ್ ಅಪ್ ದೇರ್ ಅಂತ ಹೇಳ್ತಾರೆ. ಸೊ ಈ ಥರ ಎಲ್ಲ ಚೇಂಜಸ್ ಬಂದಿರುವಂಥ ಕಾಲದಲ್ಲಿ ನಾವು ಗರ್ಭ ಸಂಸ್ಕಾರನ ತೊಗೊಂಡು ಬರೋಕ್ಕೆ ಸಾಧ್ಯ ಆಗುತ್ತಾ? ಇವಾಗ ಮೋರ್ ದೆನ್ ಎವಲ್ಯೂಷನ್, ಇನ್ವೆಲ್ಯೂಷನ್ ಆಗಬೇಕು. ಮೀನ್ಸ್ ಎಲ್ಲದಕ್ಕೂ ಗತಿ, ಸ್ಥಿತಿ, ರೀತಿ, ಮಿತಿ, 4 ಆಯಾಮಗಳಿದೆ. ಸೊ ಇವಾಗ ಗತಿ ಅಂತೂ ಚೇಂಜ್ ಆಗ್ತಾ ಇದೆ, ಸ್ಪೀಡ್ ಚೇಂಜ್ ಆಗ್ತಾ ಇದೆ. ಎತ್ತಿನ ಗಾಡಿ ನಿಮಗೆ ಫ್ಯೂಯಲ್ ಬೇಡ, ಏನು ಬೇಡ, ಮನಸ್ಸು ಇದ್ದಾಗ ತೊಗೊಂಡು ಹೋಗ್ಬಿಡ್ಬೋದಾಗಿತ್ತು. ಸೈಕಲ್ಲು ಸ್ಪೀಡ್ ಒಂಚೂರು ಜಾಸ್ತಿ ಆಯಿತು, ಬಟ್ ದೇರ್ ವರ್ ಲಿಮಿಟೇಷನ್ಸ್. ಇವಾಗ ನೀವು ಫ್ಲೈಟಲ್ಲಿ ಹೋಗಬೇಕು ಅಂದರೆ ಪ್ರೀ ಬುಕ್ಕಿಂಗ್ ಮಾಡಬೇಕು, ಕನ್ಫರ್ಮ್ ಮಾಡಬೇಕು, ವೆಬ್ ಚೆಕ್ ಇನ್ ಮಾಡಬೇಕು, ಸೆಕ್ಯೂರಿಟಿ ಚೆಕ್ಕಿಂಗ್ ಮಾಡಬೇಕು. ಸೊ ಇದರಲ್ಲಿ ಗತಿನಲ್ಲಿ ಚೇಂಜ್ ಇದೆ. ಯು ರೀಚ್ ದ ಪ್ಲೇಸ್ ಬಟ್ ಯು ಹ್ಯಾವ್ ಯುವರ್ ಓನ್ ಪ್ಲ್ಯಾನಿಂಗ್ ದಟ್ ಹ್ಯಾಸ್ ಟು ಬಿ ಡನ್. ಓಕೆ, ಸ್ಥಿತಿ, ಸಿಚುವೇಶನ್ಸ್ ಹ್ಯಾವ್ ಚೇಂಜ್ಡ್. ಮನೆಯಲ್ಲಿ 30 ಜನ ಇರೋರು ಮಿನಿಮಮ್ಮು, ಇವಾಗ 3 ಜನ ಇರೋದು ಕಷ್ಟ. ರೀತಿ ಹ್ಯಾಸ್ ಚೇಂಜ್ಡ್. ಓಕೆ, ಬೇರಿಂಗ್ ಎ ಬೇಬಿ ಇವಾಗ ವಿ ಆರ್ ಪ್ರೆಗ್ನೆಂಟ್ ಅಂತಾರೆ. ಎಸ್, ನನ್ನ ಹೆಂಡತಿ ಬಸ್ರಿ ಅಂತ ಹೇಳೋರು ಇವಾಗ ವಿ ಆರ್ ಪ್ರೆಗ್ನೆಂಟ್ ಅಂತ ಹೇಳ್ತಾರೆ. ಸೊ ಗತಿ, ಸ್ಥಿತಿ, ರೀತಿ ಚೇಂಜ್ ಆಯಿತು, ಮಿತಿನೂ ಚೇಂಜ್ ಆಗುತ್ತೆ. ದೇರ್ ಈಸ್ ಅ ಲಿಮಿಟೇಷನ್. ದೇ ಡೋಂಟ್ ವಾಂಟ್ ಟು ಎನ್ಕರೇಜ್ ಪೀಪಲ್, ಟಾಕ್ಸಿನ್ಸ್ ಅಂತಾರೆ ಇವಾಗ ರಿಲೇಟಿವ್ಸ್ನ. ಓಕೆ, ಸೊ ಈ ಮೈಂಡ್ಸೆಟ್ಟು ಸ್ಲೋ ಆಗಿ ಎವಾಲ್ವ್ ಆಗ್ತಾ ಇದೆ, ಬಟ್ ಎವಾಲ್ವಿಂಗ್ ವಿತೌಟ್ ಡೈರೆಕ್ಷನ್. ಸೊ ಇದಕ್ಕೆ ನಾವು ಡೈರೆಕ್ಷನ್, ವಿಷನ್ ಎರಡೂ ಕೊಡಬೇಕು. ದಟ್ ಈಸ್ ಪಾಸಿಬಲ್ ಒನ್ಲಿ ವೆನ್ ಗರ್ಭ ಸಂಸ್ಕಾರ ಈಸ್ ಡೆಲಿವರ್ಡ್ ಇನ್ ದ ಲ್ಯಾಂಗ್ವೇಜ್ ದೇ ಅಂಡರ್ಸ್ಟ್ಯಾಂಡ್. ಸೊ ಆ್ಯಸ್ ಐ ಆಮ್ ಡೂಯಿಂಗ್ ಆನ್ ಡೈಲಿ ಬೇಸಿಸ್, ಐ ಹೆಲ್ಪ್ ದೆಮ್ ಟು ಅಂಡರ್ಸ್ಟ್ಯಾಂಡ್ ದಿ ಫ್ಯಾಕ್ಟ್ಸ್. I show them the possibilities. I encourage their relationship to be more ಏನಂತಾರೆ ಬಾಂಡಿಂಗ್ ಇರ್ಬೋದು, ಆಮೇಲೆ ರಿಲೇಷನ್ಶಿಪ್ ವರ್ತ್ ಬೀಯಿಂಗ್ ಇನ್ ದ ರಿಲೇಷನ್ಶಿಪ್ ಅನ್ನೋ ಸೆನ್ಸ್ ಇರ್ಬೋದು, ಸೆಕ್ಯೂರಿಟಿ ಇರ್ಬೋದು. ಸೊ ಅದರ ಮೇಲೆ ವರ್ಕ್ ಮಾಡಿದಾಗ ಇಟ್ ಬಿಕಮ್ಸ್ ಅ ಪ್ರೋಸೆಸ್. ಆ್ಯಸ್ ಐ ಟೋಲ್ಡ್ ಯು, ಗತಿ ನಾವು ಅವ್ರ ಸ್ಪೀಡ್ಗಿರಬೇಕು. ಗರ್ಭ ಸಂಸ್ಕಾರ ದೇ ಫೀಲ್ ಇಟ್ಸ್ ಅ ಸ್ಲೋ ಪ್ರೋಸೆಸ್. ವಿ ಶುಡ್ ಹೆಲ್ಪ್ ದೆಮ್ ಅಂಡರ್ಸ್ಟ್ಯಾಂಡ್ ದಟ್ ಇಟ್ ಈಸ್ ಅ ನೆಸೆಸಿಟಿ. It is not just that you put on your WhatsApp, my pregnancy has stepped into the traditional Garbha Sanskar. So now I see people taking it as a trend. Now I am a Garbha Sanskari. Congratulations. So it shouldn't be limited to that. And I have lot of young couples who are interested in this because they were able to work on their relationship at a positive level. Our relationship chanagaitu and bonding chanagaitu, family members ಮೇಲೆ ಇದ್ದಿದ್ದ perceptions change ಆಯಿತು. So they started valuing it. ಸೊ ಅದರಿಂದ ನಾವೇನು ಮಾಡಿದ್ದೀವಿ, 3 sections ಮಾಡಿದ್ದೀವಿ: ಪ್ರೀ, ಡ್ಯೂರಿಂಗ್ ಆ್ಯಂಡ್ ಪೋಸ್ಟ್. Okay, we handhold them. ಪ್ರೀನಲ್ಲಿ ವಿ ಕೌನ್ಸಿಲ್ ದೆಮ್, ಸೈಕೋ ಎಜುಕೇಟ್ ದೆಮ್, ಅವ್ರ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡ್ತೀವಿ. ಆಮೇಲೆ ಅವ್ರ ರಿಲೇಷನ್ಶಿಪ್ ಮೇಲೆ ವರ್ಕ್ ಮಾಡ್ತೀವಿ. ಐ ಆಲ್ವೇಸ್ ಟೆಲ್ ಮೈ ಕ್ಲೈಂಟ್ಸ್, ಆ್ಯಸ್ ಲಾಂಗ್ ಆ್ಯಸ್ ಯು ಡೋಂಟ್ ರಿಲೇಟ್ ಟು ಈಚ್ ಅದರ್, ಯು ಶುಡಂಟ್ ಬೇರ್ ಅ ಚೈಲ್ಡ್.
because that will become a job. Okay, you have to deliver a child, you have to deliver a child. Yeah. Lot of times Naina, ನಾವು ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಹೇಳಬೇಕಂದ್ರೆ ಔಟ್ ಆಫ್ 10 ಕ್ಲೈಂಟ್ಸ್ 6 ಜನ ಫೋರ್ಸ್ಡ್ ಪ್ರೆಗ್ನೆನ್ಸಿಗೆ ಬರ್ತಾರೆ. ನನ್ನ ಫ್ಯಾಮಿಲಿಗೆ ಬೇಕು, ನಮ್ಮ ಅಪ್ಪ ಅಮ್ಮ ಅಬ್ರಾಡ್ ಟ್ರಾವೆಲ್ ಮಾಡಬೇಕಂತೆ, ಅದಕ್ಕೆ ಈ ವರ್ಷ ಬಸ್ರಿ ಆಗಿಬಿಡು ಅಂತ ಹೇಳ್ತಾ ಇದ್ದಾರೆ. ಸೊ ಹೀಗೆ ಬರ್ತಾರೆ ಆ್ಯಂಡ್ ಹೇಳ್ತಾರೆ, ಮೇಡಮ್ ಆರ್ ಯು ರೆಡಿ? ನೋ, I want to enjoy my life for another 2 years. So vice versa, even ಇದು ಫೋರ್ಸ್ಡ್ ಬೈ ದ ಲೇಡಿ, ನನ್ನ ಸಿಸ್ಟರ್ಗಳಾಗ ಆಗೋಯ್ತು, ಇನ್ಯಾವಾಗ ನಾನು ಬಸ್ರಿ ಆಗೋದು ಅಂತ. ಮೆನ್ ಆಲ್ಸೋ ಕಮ್ ವಿತ್ ಐ ಆಮ್ ನಾಟ್ ರೆಡಿ, still I am going for my sports and I want to achieve this, I don't want to give time, I don't want to take responsibility now. So this should happen at a mutual level. ಓಕೆ, ಇಬ್ಬರು ಕನ್ಸೆಂಟ್ ಇರಬೇಕು, ಇಬ್ಬರು ಡೆಡಿಕೇಶನ್ ಇರಬೇಕು. ಇಟ್ ಈಸ್ ಅ ಡಿವೋಷನ್ ಟು ಬೇರ್ ಅ ಚೈಲ್ಡ್, ಇಟ್ಸ್ ನಾಟ್ ಜಸ್ಟ್ ಎಮೋಷನ್. ಬಿಕಾಸ್ ನಮಗೆ ಎಲ್ಲೋ ಮಕ್ಕಳು ಒಂದು ಹಂತಕ್ಕೆ ಬಂದಾಗ ಅವರು ಆ್ಯಕ್ಟಿವಿಟೀಸ್ ಸರಿ ಇಲ್ಲದೆ ಹೋದಾಗ, ಅಥವಾ ಅವರು ಎದುರು ಮಾತಾಡಿದಾಗ, ರೆಸ್ಪಾನ್ಸಿಬಿಲಿಟೀಸ್ ತೊಗೊಳ್ದೆ ಹೋದಾಗ, ಫ್ಯಾಮಿಲಿನಲ್ಲಿ ಬಾಂಡಿಂಗ್ ಇಟ್ಕೊಳ್ದೆ ಹೋದಾಗ, ಪೇರೆಂಟ್ಸಿಗೆ ರೆಸ್ಪೆಕ್ಟ್ ಕೊಟ್ಟು ಎಲ್ಲೋ ತಪ್ಪು ಮಾಡೋದನ್ನ ಅಂತ ಯೋಚನೆ ಮಾಡ್ತೀವಿ. ಸೊ ಈ ಹಂತದಲ್ಲೇ ನಾವು ಅದನ್ನು ಕರೆಕ್ಟ್ ಮಾಡ್ಕೊಂಡ್ಬಿಟ್ರೆ ಬಹುಶಃ ನಾಳೆ ಆ ರಿಗ್ರೆಟ್ಸ್ ಇರೋದಿಲ್ಲ ಅಂತ ಅನ್ಸುತ್ತೆ. ಕರೆಕ್ಟ್. ಅದರಲ್ಲಿ ಸಾಕಷ್ಟು ಎಕ್ಸಾಂಪಲ್ಸ್ ಐ ಕ್ಯಾನ್ ಕೋಟ್ ದ್ಯಾಟ್ ಹೌ ಪ್ರೆಗ್ನೆನ್ಸಿ ಅದನ್ನು ಒಂದು ಬ್ರೇಕ್ ಥ್ರೂ ಎಕ್ಸಸೈಸ್ ಆಗಿ ಹೇಗೆ ಮಾಡಿದ್ರು ಅಂತ. ಸೊ ವೆನ್ ವಿ ಟಾಕ್ ಅಬೌಟ್ ಗಾಂಧಾರಿ, how this 100 people were born, they were born out of the jealous factors from parents, ಅದೇ ಧೃತರಾಷ್ಟ್ರನ ಮಗ ಯುಯುತ್ಸು ಯಾಕೆ ಹಂಗಾಗಲಿಲ್ಲ, ಕೌರವರ ಥರ ಆಗಿಲ್ಲ? ವೈ? That is a question. Because of the pregnancy. The moment she was pregnant, she was thrown out of the palace. That should not influence these 100 children. 101. Okay? And the moment Yuyutsu was born, he was independent. Be it Vidura also. ವಿದುರಾದು ಕತೆ ಕೇಳಿದ್ರು ಅದೇ ಹೇಳುತ್ತೆ, ಹೌ ಯು ನೀಡ್ ಟು ವೆನ್ ವ್ಯಾಸ ಕೇಮ್ ಇನ್ ಫಾರ್ ಇಟ್ ವಾಸ್ ಅ ಮೇಲ್ ಸೆರೋಗೇಷನ್. ಓಕೆ, ಸೊ he came in to raise the family, not stop at that. So Pandu is the result of not having that orgasm during sex. Okay, she was not involving, she just wanted to finish it, that's all. She was not interested in him, so on alpayush. Okay, right? And Vyasa was not great guy, having handsome looks. Yes. So during the fusion she closed her eyes, she just don't want to see who is doing that. Okay, as a result Dhritarashtra was born, right? And Vidura, she was nowhere related, but she wanted Vyasa. That wanting, that belongingness, that emotional investment, that devotion for the guy, the result is Vidura. ಆ್ಯಕ್ಚುಲಿ ಸಾರಿ ಟು ಇಂಟ್ರಪ್ಟ್, ವ್ಯಾಸ ಬಂದು ಸತ್ಯವತಿಗೆ ಹೇಳ್ತಾರೆ, ನನ್ನ ಪ್ರತಿ ಆ್ಯಕ್ಟ್ನ ನಂತರ ದಿಸ್ ಇಸ್ ಹೌ ದ ಚೈಲ್ಡ್ ವಿಲ್ ಬಿ ಬಾರ್ನ್ ಬಿಕಾಸ್ ಆಫ್ ದೀಸ್ ಥಿಂಗ್ಸ್ ಅಂತ. ಕರೆಕ್ಟ್. ಆ್ಯಂಡ್ ವ್ಯಾಸ ಕೂಡ ನನಗೊಂದು ವರ್ಷ ಟೈಮ್ ಕೊಡು, ಬಿಕಾಸ್ ನಾನು ಹೀಗಿದ್ದೀನಿ, ನನ್ನನ್ನು ನಿನ್ನ ಸೊಸೆ ಅಂದರು ಆಕ್ಸೆಪ್ಟ್ ಮಾಡ್ತಾರೋ ಇಲ್ವೋ, ಸೊ ಗಿವ್ ಮಿ ಇಯರ್ಸ್ ಟೈಮ್, ನಾನು ಸ್ವಲ್ಪ ನೋಡೋಕೆ ಚೆನ್ನಾಗಿ ಆಗಿ ವಾಪಸ್ ಬರ್ತೀನಿ. ನೋ ನಾನು ಅರ್ಜೆಂಟಲ್ಲಿ ಇದ್ದೀನಿ, ನನಗೆ ಮಗು ಬೇಕು ಅಂತ ಹೇಳ್ತಾರೆ ಸತ್ಯವತಿ. ಸೊ ಅದು ಇಡೀ ಪೀಳಿಗೆಯನ್ನ ಯಾವ್ಯಾವ ಪರಿಸ್ಥಿತಿಗೆ ಕರ್ಕೊಂಡು ಹೋಯ್ತು, ಅದು ಕುರುಕ್ಷೇತ್ರದವರೆಗೂ ತೊಗೊಂಡು ಬಂತು ಅನ್ನೋ ನಮ್ಗೆ ಅರ್ಥ ಆಗುತ್ತೆ. ಸೊ ದಿಸ್ ಹ್ಯಾಪನ್ಸ್ ಅಟ್ ಎವ್ರಿ ಸ್ಟೇಜ್ ಆಫ್ ಲೈಫ್, ಇವತ್ತಿಗೂ ಕೂಡ. ಕರೆಕ್ಟ್. ಸೊ ಮನುಷ್ಯ ಅನ್ನೋದರಲ್ಲೇ ಮೀನಿಂಗ್ ಇದೆ. ಮನಸ್ಸಿಗೆ ಉದ್ದೇಶ ಇದ್ದಾಗ ಮನುಷ್ಯ ಆಗ್ತಾನೆ, ಮನಸ್ಸಿಗೆ ಉದ್ದೇಶನೇ ಇಲ್ಲ ಅಂದರೆ ಮನುಷ್ಯ ಅಲ್ಲ ಅಂತ. ಫಾರ್ ಮೀ ಟು ಗಿವ್ ಯು ದಟ್ ಗ್ಲಾಸ್ ಆಫ್ ವಾಟರ್, ನನ್ನ ಇಂಟೆನ್ಷನ್ ಏನು, ಸಂಕಲ್ಪ ಏನು, ನೈನಾ ಚೆನ್ನಾಗಿರಲಿ, ಪಾಪ ಬಾಯರ್ಕೆ ನೀರು ಕೊಡೋಣ ಅಂತ. Think about bearing a child. The donor, what is he thinking about you when he is donating a part of him to you, part of consciousness to you? Very beautiful. Right? So this was there between Shiva and Shakti. ನೀವೆಲ್ಲೇ ಹೋದರೂ ಶಿವನ್ ಟೆಂಪಲಲ್ಲಿ ವಿಷ್ಣು ತೊಡೆ ಮೇಲೆ ಲಕ್ಷ್ಮಿ ಇರೋದನ್ನು ನೋಡಿದ್ದೀರಾ, ನರಸಿಂಹನ ತೊಡೆ ಮೇಲೆ ಲಕ್ಷ್ಮಿ ಇರೋದನ್ನು ನೋಡಿದ್ದೀರಾ, ಶಿವ ಪಾರ್ವತಿ ಒಟ್ಟಿಗೆ ಇರೋದು ಎಲ್ಲಾದರೂ ನೋಡಿದ್ದೀರಾ? ಶಿವನ್ ಟೆಂಪಲ್ ಇಲ್ಲಿದ್ರೆ ಪಾರ್ವತಿ ಟೆಂಪಲ್ ಎಲ್ಲೋ ಇರುತ್ತೆ. ದೇ ಹ್ಯಾವ್ ಪ್ರೂವ್ಡ್ ದ ಎಂಟೈರ್ ವರ್ಲ್ಡ್ ದ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ವಿಲ್ ವರ್ಕ್.
that space work between couple? I understand. Both of them have space because they are different thinkers. True. And the result is Kanda, and the result is Ganapati, the result is Ashoka Sundari. Beautiful. Okay, so you allow each other to prosper. Okay, you don't control each other. Controlling, conditioning, okay, and confluence. ಮೂರು ರಿಲೇಷನ್ಶಿಪ್ ಎಂಟಿಟಿನ ನಾಶ ಮಾಡಿಬಿಡುತ್ತೆ. ಈ ಮೂರು ಇರೋ ಕಡೆ ಯು ಕೆನಾಟ್ ಎಕ್ಸ್ಪೆಕ್ಟ್ ಅ ಹೆಲ್ದಿ ಚೈಲ್ಡ್. ಒನ್ ಈಸ್ ಕಂಟ್ರೋಲಿಂಗ್ ಅನದರ್ ಪರ್ಸನ್. ದಟ್ ಹ್ಯಾಪೆಂಡ್ ವಿತ್ ವಿಷ್ಣು ಆ್ಯಂಡ್ ಲಕ್ಷ್ಮಿ. ಲಕ್ಷ್ಮಿ ಬಂದು ನಾರಾಯಣನ್ ಕೇಳ್ತಾಳೆ, ಓಕೆ ನಿನ್ನ ಹೃದಯದಲ್ಲಿ ನಾನೇ ಅಲ್ವಾ ಇರೋದು ಅಂತ. ನಾರಾಯಣ ಹೇಳ್ತಾನೆ, ಇಲ್ಲ ಇಲ್ಲ ಇಲ್ಲ. ಆ್ಯಂಡ್ ಅ ವೈಫ್ ಶಿ ಈಸ್ ಸೋ ಥಿಂಗ್, ಹೋಗ್ಲಿ ಬಿಡು, ಯಾರಿದ್ದಾರೆ ಹೇಳು, ಶಿವ ಇದ್ದಾನೆ. ಓಕೆ ಫೈನ್. ಇನ್ನು ಮಿಕ್ಕಿದ ಸ್ಪೇಸ್ ಇದೆಯಲ್ಲ ಅದರಲ್ಲಿ ಇದೀನಾ? ಮಿಕ್ಕಿದ ಸ್ಪೇಸಲ್ಲಿ ಅವರಷ್ಟ್ರ ಜೊತೆ ನೀನು ಇದೆಯಾ? ಕೇಳಿಸ್ಕೊಳಕ್ಕಾಗಲ್ಲ. ದಟ್ ಈಸ್ ವೆನ್ ಶಿ ಲೀವ್ ಇನ್. ನಾನಿಲ್ವಾ, ನಾನು ಈಗೋ. ಓಕೆ, ಲಕ್ಷ್ಮಿ. ಸೊ ಇಟ್ ಈಸ್ ಬ್ಯೂಟಿಫುಲಿ ಸೆಡ್ ದಟ್ ಹಾಗೆ ಕರ್ಮ ಆಲ್ಸೋ ಫಾಲೋಡ್ ದೆಮ್. ದೇ ಟುಕ್ ಟೈಮ್ ಟು ಕಮ್ ಟುಗೆದರ್ ಆ್ಯಸ್ ರಾಮ ಆ್ಯಂಡ್ ಸೀತಾ. ದೇ ಸಫರ್ಡ್. ಓಕೆ, ಎಲ್ಲ ಅವರು ಜನ್ಮ ನೋಡಿದ್ರೆ, ಆ್ಯಂಡ್ ಕೃಷ್ಣ ವಾಸ್ ನೆವರ್ ಬಿ ಏಬಲ್ ಟು ಲಿವ್ ವಿತ್ ರುಕ್ಮಿಣಿ ಪೀಸ್ಫುಲಿ. ಇಟ್ಸ್ ಓನ್ಲಿ ಬಿಕಾಸ್ ಆಫ್ ದಿ ಈಗೋ ಆಫ್ ಅ ಲೇಡಿ. ಇಟ್ ವಿಲ್ ನಾಟ್ ಲೆಟ್ ದ ಮ್ಯಾನ್ ಪ್ರಾಸ್ಪರ್. ಸೊ ಬಂಗಾರದ ಜಿಂಕೆ ಹಿಂದೆ ಓಡಲಿಲ್ಲ ಅಂದಿದ್ರೆ ಪೀಪಲ್ ಡೋಂಟ್ ಟಾಕ್ ಅಬೌಟ್ ಇಟ್. ಪೀಪಲ್ ಓನ್ಲಿ ಟಾಕ್ ಅಬೌಟ್ ಸೀತೆ. ಅಯ್ಯೋ ಪಾಪ. ಹಿಯರ್ ದರ್ ಇಸ್ ನೋ wrong or mistakes or blunders. It's only the human tendency. ನಾವೆಲ್ಲ ಹ್ಯೂಮನ್ ಟೆಂಡೆನ್ಸಿ ಜೊತೆ ನಾವು ಹುಡ್ತೀವಿ. ಸೊ ಆ ಹ್ಯೂಮನ್ ಟೆಂಡೆನ್ಸಿ ಮೇಲೆ ವರ್ಕ್ ಮಾಡೋ ಜವಾಬ್ದಾರಿ ಇರೋ ತಾಯಿಗೆ ಜಾಸ್ತಿ. ತಂದೆ ಜಸ್ಟ್ ಈ ವಿಲ್ ಡೊನೇಟ್ ಹಿಸ್ ಕಾನ್ಷಿಯಸ್ನೆಸ್. ಆ ಕಾನ್ಷಿಯಸ್ನೆಸ್ಗೆ ಒಂದು ರೂಪ ಕೊಡೋದು ತಾಯಿ ಥ್ರೂ ಹರ್ ಬಿಹೇವಿಯರ್, ಹರ್ ಕಂಡಕ್ಟ್, ದ ವೇ ಶೀ ಸ್ಪೀಕ್ಸ್, ದ ವೇ ಶೀ ಬಾಂಡ್ಸ್. ಅದಕ್ಕೆ ದೇವರು ಅಂತ ಹೇಳೋದು. ಟೆಂಡೆನ್ಸಿ ಮೇಲೂ ವರ್ಕ್ ಮಾಡೋ ಅಂಥ ಶಕ್ತಿ ಇರೋದು ತಾಯಿಗೆ. ಸೊ ದಿಸ್ ವಿ ಟೀಚ್ ಯಂಗ್ಸ್ಟರ್ಸ್ ಥ್ರೂ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ನೀವು ಇದನ್ನು ಮಾಡಿದ್ಮೇಲೆ ನಿಮಗೇನು ಅನಿಸ್ತು? ಐ ಡೂ ಅ ಬಾಂಡಿಂಗ್ ಎಕ್ಸಸೈಸ್ ಬಿಫೋರ್ ದೇ ರೈಸ್ ದರ್ ಫ್ಯಾಮಿಲಿ, ಬಿಫೋರ್ ದೇ ಡಿಸೈಡ್ ಟು ಹ್ಯಾವ್ ಅ ಬೇಬಿ. ಜಸ್ಟ್ ಹೋಲ್ಡಿಂಗ್ ಈಚ್ ಅದರ್ಸ್ ಹ್ಯಾಂಡ್, ದಟ್ಸ್ ಆಲ್. ಓಕೆ, just thinking that what is this hand telling me, what is it conveying me. Okay, that is from other person to me. Okay, ಕೈ ಹಿಡ್ಕೊಂಡಾಗ ಇನ್ನೊಂದು ಕೈ ಸ್ಪರ್ಶ ಆಗುತ್ತಲ್ಲ, ಅದು ನನಗೇನು ಹೇಳ್ತಾ ಇದೆ ಅಂತ ಕೇಳಿಸ್ಕೊಳ್ಳೋದು. ಫಸ್ಟ್ ಲಿಸ್ನಿಂಗ್. ನನ್ನ ಕೈಯಿಂದ ನಾನು ಏನು ಕೊಡ್ಬೋದು ಅಂತ ಕಮಿಟ್ ಆಗೋದು ಇಸ್ ನೆಕ್ಸ್ಟ್ ಪಾರ್ಟ್. Okay, then I will tell them to discuss about this, how they felt. Lot of them told, I feel I'm not giving much. Okay. I should start. Okay. I feel I'm receiving a lot than giving. And they realize it just by hand holding. It. Okay. Love is all about giving. Okay, then I'll make them write. What are those things that you want to give without bringing money, materials and all that. Not about taking her to dinner, that, this and all. They will take empty time because they wouldn't have thought about it. True. ನೀನು ಇದನ್ನೆಲ್ಲ ಬಿಟ್ಬಿಟ್ಟು ನಿನ್ನ ಹೆಂಡತಿಗೆ ಇನ್ನೇನು ಕೊಡ್ಬೇಕಂತಿದ್ಯಾ? ಗೊತ್ತಿಲ್ಲ. ಅವಳಿಗೂ ಅಷ್ಟೇ ಗೊತ್ತಿಲ್ಲ. ಅಡುಗೆ ಮಾಡಿಕೊಡ್ಬೋದು, ಅವ್ನಿಗೆ ಇಷ್ಟ ಆಗಿದ್ದು ಇದು ಮಾಡಿಕೊಡ್ಬೋದು. ಅಯ್ಯೋ ಏನು ಕೊಡೋದು ಅದಲ್ಲದೆ ಅಂತ. ಸೊ ದಟ್ ಈಸ್ ವೆನ್ ವಿ ಹೆಲ್ಪ್ ದೆಮ್ ಟು ಲುಕ್ ಇನ್ ಟು ದೋಸ್ ಕಾರ್ನರ್ಸ್ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಟ್ ರಿಲೇಷನ್ಶಿಪ್. ಅವ್ರ ರಿಲೇಷನ್ಶಿಪ್ಪು ಸ್ಟ್ಯಾಗ್ನೇಷನಿಂದ ಎಂಪವರ್ಮೆಂಟ್ ಕೊಟ್ಟೋದ್ರೆ ಒಳ್ಳೆ ತಂದೆ ತಾಯಿಗಳು ಆಗ್ತಾರೆ. ಡೆಮಾನ್ಸ್ಟ್ರೇಷನ್ ರೋಲ್ ಮಾಡೆಲ್ಗೆ ಆ ಮಗು ಆಚೆ ಹೋಗಬೇಕಾಗೇ ಇಲ್ಲ, ಮನೇಲೇ ತಂದೆ ತಾಯಿ ಇರ್ತಾರೆ. Even still I remember one of the questions asked when I was in 6th standard. Okay, who is your role model? A lot of people were telling, but I felt my dad is my role model. Because I could see him fighting, I could see him demonstrating that honesty. ಒಂದೇ ಆವಾಗಿನ ಕಾಲದಲ್ಲಿ ಪರ್ಮಾನ್ ಚೆಟ್ಟಿ ಪೆನ್ಸಿಲ್ ಅಂತ ಬರೋದು, ನಿಮ್ಗೆ ಗೊತ್ತಿಲ್ಲ ಅನಿಸುತ್ತೆ. ಇಟ್ಸ್ ಲೈಕ್ 30 years 35 years ಮುಂಚೆ ದಟ್ ಅಕೌಂಟೆಂಟ್ಸ್ ಯಾವಾಗಲೂ ಜೋಬಲ್ಲಿ ಇಟ್ಕೊಂಡಿರೋರು. ಅವ್ರಿಗೆ ಅಕೌಂಟ್ಸ್ ಮಾಡಿ ಟಕ್ ಟಕ್ ಅಂತ ಮಾಡೋರು ಅದನ್ನು, ಯಾಕಂದರೆ ಅದನ್ನು ಅಳ್ಸೋಕ್ಕಾಗ್ತಾ ಇರಲಿಲ್ಲ.
ಓಕೆ ಓಕೆ ಸೊ ನನಗೆ ಕ್ರೇಜಿ ಆ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ಓಕೆ ಸೊ ಒಂದು ದಿವಸ ನಾನು ಕೇಳಿದೆ, ನಾನು ಆ ಪೆನ್ಸಿಲ್ ನಾನು ತೊಗೊಳ್ತೀನಿ ಅಲ್ಲಿ ಆಫೀಸಲ್ಲಿ. ನನ್ನ ಫ್ರೆಂಡ್ಸ್ ಒಂದೊಂದ್ಸಲಿ ಹೇಳೋರು ನಮ್ಮಪ್ಪ ಒಂದು ಬಾಕ್ಸ್ ತಂದು ಕೊಡ್ತಾರೆ ಅಂತೆಲ್ಲ. ಐ ಆಲ್ಸೋ ಆಸ್ಕ್ಡ್ ಹಿಮ್. ಹಿ ಟೋಲ್ಡ್ ಐ ಕ್ಯಾನ್ ಬೈ ಯು ಬಟ್ ಐ ಕಾಂಟ್ ಗಿವ್ ದಿಸ್. ಸೊ ದಟ್ ಆರ್ ಇದು ಒಂದು ಸಿಂಪಲ್ ಎಕ್ಸಾಂಪಲ್. ಆ ಥರ ಒಂದು ಹಂಡ್ರೆಡ್ಸ್ ಆಫ್ ಎಕ್ಸಾಂಪಲ್ಸ್. ನಮ್ಮ ಅಕ್ಕನ ಮದುವೆ ಆಗಿದ ತಕ್ಷಣ ಐ ಡೋಂಟ್ ನೋ ಹೌ ಮೆನಿ ವಿಲ್ ಡೂ ದಿಸ್. ರೇಷನ್ ಕಾರ್ಡ್ ತೊಗೊಂಡು ಮಾರನೇ ದಿವಸ ಹೊಟ್ಟೋಗಿದ್ದಾರೆ, ಛತ್ರದಲ್ಲಿ ಇಲ್ಲ ಅವರು. ಯಾಕೆ ಅಂದರೆ ನಮ್ಮ ಅಕ್ಕನ ಹೆಸರು ಕ್ಯಾನ್ಸಲ್ ಮಾಡ್ಸೋಕ್ಕೆ. ಸೊ ದೀಸ್ ಆರ್ ಆಲ್ ದಿ ಡೆಮಾನ್ಸ್ಟ್ರೇಷನ್ಸ್ ದಟ್ ಐ ಹ್ಯಾವ್ ಸೀನ್ ಸಿನ್ಸ್ ಮೈ ಚೈಲ್ಡ್ಹುಡ್. ಸೊ ಫಾರ್ ಮೀ ಮೈ ಡ್ಯಾಡ್ ವಾಸ್ ಅ ಹೀರೋ ಬಿಕಾಸ್ ಹೀ ವುಡಂಟ್ ಹ್ಯಾವ್ ಹ್ಯಾಡ್ ಅ ಗ್ರೇಟ್ ಫಿಸಿಕ್. ಇವಾಗಿನ ಕಾಲದಲ್ಲಿ ಹೀರೋ ಅಂದಿದ ತಕ್ಷಣ ಫಿಸಿಕಲ್ ಅಪಿಯರೆನ್ಸ್ ಇಲ್ಲ, ಆ ಥರ ಇಲ್ಲದೆ ಇರ್ಬೋದು. ಬಟ್ ಮನಸ್ಸು ಅಂತ ತಗೊಂಡಾಗ, ಆ ಕ್ವಾಲಿಟಿ ಆಫ್ ಕಾಗ್ನಿಷನ್ ಅಂತ ತಗೊಂಡಾಗ ಡೆಫಿನೆಟ್ಲಿ ಈಸ್ ಅ ಸ್ಟ್ಯಾಂಡರ್ಡ್ ಗೈ. ಸೊ ಆ ಥರ ವೆನ್ ದೆರ್ ಈಸ್ ಅ ಡೆಮಾನ್ಸ್ಟ್ರೇಷನ್ ಫ್ರಮ್ ಪೇರೆಂಟ್ಸ್, ದೇ ನೀಡ್ ನಾಟ್ ಹ್ಯಾವ್ ಟು ಲುಕ್ ಫಾರ್ ಹೀರೋಸ್ ಆ್ಯಂಡ್ ಇನ್ಸ್ಪಿರೇಷನ್ ಫ್ರಮ್ ಔಟ್ಸೈಡ್, ಮೋಟಿವೇಶನ್ ಅವೆಲ್ಲ ಬೇಕಿರಲ್ಲ. So Garbhasamskar is not limited to the process of pregnancy. It also helps the child to face the world. Andre resilience is an energy. ಅದು ಪೇರೆಂಟ್ಸ್ ಕೊಟ್ಟಿರ್ತಾರೆ. ಇಟ್ ಈಸ್ ಇನ್ನೇಟ್ ಆ್ಯಕ್ಚುಲಿ. ಓಕೆ, ಇವಾಗ ಸ್ಕಿಲ್ ಅಂತ ಹೇಳ್ತಾರೆ, ಬಟ್ ಫಾರ್ ಮೀ ಇಟ್ ಈಸ್ ನಾಟ್ ಸ್ಕಿಲ್. ಯು ನೀಡ್ ಟು ಹ್ಯಾವ್ ದಟ್ ವ್ಯಾರಿಯರ್ಶಿಪ್ ಇನ್ಸೈಡ್. Otherwise it takes lot of effort and stress on the child to pick that skill. ಎಲ್ಲರೂ ಕರ್ಣಂಗೆ ಹೇಳ್ತಾರಲ್ಲ, ನೀನು ಬ್ರಾಹ್ಮಣ ಆಗೋದಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಐ ಡೋಂಟ್ ಸಿ ದಟ್ ಕ್ವಾಲಿಟೀಸ್ ಇನ್ ಯು. ನೀನೊಬ್ಬ ಕ್ಷತ್ರಿಯ. ಹೌದು, ದಟ್ ಇಸ್ ಇನ್ ಬಿಲ್ಟ್. ಎಸ್, ಆ್ಯಂಡ್ ದ ಜೀನ್ಸ್ ಕ್ಯಾರೀಸ್ ಇಟ್. ಆಮೇಲೆ ಎಲ್ಲೋ ಇತ್ತೀಚೆಗೆ ಈ ಗರ್ಭ ಸಂಸ್ಕಾರಕ್ಕೆ DNA ಲೆವೆಲ್ಗೆ ಚೇಂಜಸ್ ತರುವಂಥ ಸಾಧ್ಯತೆ ಇದೆ. ಸೈಂಟಿಫಿಕ್ ಲ್ಯಾಂಗ್ವೇಜ್ನಲ್ಲಿ ಮಾತಾಡೋದಾಯಿತು ಅಂದರೆ ಒಂದು ಕಾಯಿಲೆ ವಿಷಯಕ್ಕಾಗಿರ್ಬೋದು, ಅಥವಾ ಈ ಮಂತ್ರೋಚ್ಚಾರಣೆಯಿಂದ ಪಾಸಿಟಿವ್ ಥಾಟ್ಸ್ನ ತೊಗೊಂಡು ಬರೋದಾಗಿರ್ಬೋದು. ನಿಮ್ಮ ಥಾಟ್ ಪ್ರೊಸೆಸ್ನ ನೀವು ವೈರ್ ಮಾಡಿದಾಗ ಅದು ಮಗು ಹೇಗೆ ಬರ್ಬೇಕು, ಇಟ್ ಇಸ್ ಜಸ್ಟ್ ಮೌಲ್ಡಿಂಗ್ ಕ್ಲೇ ಮಾಡೆಲ್ ಅನ್ನೋ ಥರ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಎಪಿಜೆನೆಟಿಕ್ಸ್ ಬಗ್ಗೆನೇ ಒಂದು 11th ಚಾಪ್ಟರ್ ಇನ್ ಗರ್ಭಸಂಸ್ಕಾರ ವಿಚ್ ಸ್ಪೀಕ್ಸ್ ಅಬೌಟ್ ದ ಪೀರಿಯಾಡಿಕ್ ಟೇಬಲ್ ಇನ್ಸೈಡ್ ಅವರ್ ಬಾಡಿ, ದ ಕೆಮಿಕಲ್ಸ್. ಓಕೆ, ಹೇಗೆ ಪೀರಿಯಾಡಿಕ್ ಟೇಬಲ್ ಅಂತ ಓದ್ತೀರಾ ಅಷ್ಟು ಕೆಮಿಕಲ್ಸು ನಮ್ಮ ಬಾಡಿನಲ್ಲಿ ಅಷ್ಟೇ ಪ್ರಮಾಣದಲ್ಲಿದೆ. ಲೈಕ್ ವಾಟ್ ವಿ ಸ್ಪೀಕ್ ಅಬೌಟ್ ವಾಟರ್ ಟುಡೇ. ವಾಟರ್ ಕ್ಯಾರೀಸ್ ಹೈಯೆಸ್ಟ್ ಮೆಮೊರಿ. ಅದಕ್ಕೆ ನಾವು ಒದ್ದೆ ಬಟ್ಟೆನಲ್ಲಿ ಜಪ ಮಾಡ್ತೀವಿ, ಬಿಕಾಸ್ ಟು ರೀಟೈನ್ ದಟ್ ಎನರ್ಜಿ. ರೀಟೈನ್ ಆಗುತ್ತೆ ವಾಟರಲ್ಲಿ, ಮೆಮೊರಿ ಜಾಸ್ತಿ. ಓಕೆ ಓಕೆ, ಆಮೇಲೆ ಯಾರಾದರೂ ಹೋಗ್ಬಿಟ್ರು ತಲೆ ಸ್ನಾನ ಮಾಡ್ತೀವಿ, ಏನೋ. ಸೊ ಹೀಗೆ ವಾಟರ್ ಎಲಿಮೆಂಟ್ ಮೇಲೆ ಸಾಕಷ್ಟು ಪ್ರಯೋಗಗಳು ನಡೆದಿದೆ. ಓಕೆ, ಸೊ ಇಂಥದ್ದೊಂದು ಪ್ರಯೋಗ DNA ಡಿಜನರೇಷನ್ ಬಗ್ಗೆ. ಇವಾಗ ಫಾರ್ ಎಕ್ಸಾಂಪಲ್, ನಮ್ಮ ಮನೆಯಲ್ಲಿ ಯಾರೋ ಒಬ್ಬ ಕಳ್ಳ ಇದ್ದಾನೆ. ಓಕೆ, ಅದು ಬರಬಾರ್ದು ನನ್ನ ಮಗುಗೆ, ಕಳ್ಳತನ ಬರಬಾರ್ದು. ಇಫ್ ಇಟ್ ಜೆನೆಟಿಕಲಿ ಅಂದರೆ ಕಳ್ಳತನ ಅಂದರೆ ಅವನು ಹೋಗೇನ ಕದೀತಾನೆ ಅಂತಲ್ಲ, ಆ ಒಂದು ನಿಯಮ ಯಮನಲ್ಲಿ ಇಂಬ್ಯಾಲೆನ್ಸ್ ಬರಬಾರ್ದು ಅಂತ. ಅದನ್ನು ಕೆಟ್ಟದು ನಾವು ನೋಡ್ತಾ ಇಲ್ಲ. ಫಾರ್ ಎವ್ರಿಥಿಂಗ್ ದರ್ ಈಸ್ ಅ ರೀಸನ್, ಬಟ್ ದಿಸ್ ಈಸ್ ಸಮಥಿಂಗ್ ಟು ಬಿ ಅಟೆಂಡೆಡ್. ಸೊ ಇಫ್ ಪೇರೆಂಟ್ಸ್ ಓಪನ್ಲಿ ಸ್ಪೀಕ್ ಟು ಮೀ, ಹೈಡ್ರೋಥೆರಪಿ ಕೊಡ್ತೀನಿ ಅವ್ರಿಗೆ, ವೇರ್ ದೇ ಮ್ಯಾನಿಫೆಸ್ಟ್ ಸರ್ಟನ್ ಥಿಂಗ್ಸ್. ಯೂನಿವರ್ಸ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಸ್ಟ್ರೈಟ್ ಲ್ಯಾಂಗ್ವೇಜಸ್. ನನ್ನ ಮಗುಗೆ ಇದು ಕೊಡು ಅಂದರೆ ಕೊಡಲ್ಲ. ಓಕೆ, ಅಂದರೆ ಅರ್ಥನೇ ಆಗಲ್ಲ ಯೂನಿವರ್ಸಿಗೆ, ಕೊಡೋದು ಬಿಟ್ಬಿಡಿ. ನನ್ನ ಮಗು ಹಿಂಗೆ ಆಗಬೇಕು ಅಂದರೆ ಯೂನಿವರ್ಸ್ ಅರ್ಥ ಮಾಡ್ಕೊಡುತ್ತೆ. ಲೈಕ್ ದ ಸೇಮ್ ಎಕ್ಸಾಂಪಲ್, ಇಫ್ ಐ ಹ್ಯಾವ್ ಟು ಕನ್ಸ್ಟ್ರಕ್ಟ್ ಎ ಸೆಂಟೆನ್ಸ್ ಆನ್ ದ್ಯಾಟ್, ಓಕೆ, ಮೈ ಚೈಲ್ಡ್ ಹ್ಯಾಸ್ ಟು ಬಿಕಮ್ ಸೋ ಮಾಡೆಸ್ಟ್ ದಟ್ ಇಟ್ ಶುಡ್ ನಾಟ್ ವಿಶ್ ಫಾರ್ ಸಮಥಿಂಗ್ ವಿಚ್ ಬಿಲಾಂಗ್ಸ್ ಟು ಅದರ್ಸ್. ಅಂಡರ್ಸ್ಟ್ಯಾಂಡ್. ದಿಸ್ ಯೂನಿವರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಥೆಫ್ಟ್ ಅಂದರೆ ಗೊತ್ತಿಲ್ಲ, ಸ್ಟೀಲಿಂಗ್ ಅಂದರೆ ಗೊತ್ತಿಲ್ಲ, ಯೂನಿವರ್ಸ್ಗೆ ಸುಳ್ಳು ಗೊತ್ತಿಲ್ಲ. ಓಕೆ, ಆ್ಯಂಡ್ ಯೂನಿವರ್ಸ್ ವಿಲ್ ನಾಟ್ ಲಿಸನ್ ಟು ಯುವರ್ ಮೆಟೀರಿಯಲಿಸ್ಟಿಕ್ ಆಸ್ಪಿರೇಷನ್. ನವೇಡೇಸ್ ಐ ಸಿ ಲಾಟ್ ಆನ್ ಮೈ ಇದು ರೀಲ್ಸಲ್ಲೆಲ್ಲ, ಯು ಕ್ಯಾನ್ ಮ್ಯಾನಿಫೆಸ್ಟ್ BMW, ಯು ಕ್ಯಾನ್ ಮ್ಯಾನಿಫೆಸ್ಟ್ ದಟ್, ಲಾ ಆಫ್ ಅಟ್ರಾಕ್ಷನ್. ನೋ, ಯೂನಿವರ್ಸ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಆಲ್ ದಟ್. ಓಕೆ, ಐ ವಾಂಟ್ ಟು ಬಿಕಮ್ ಎ ಸ್ಪೀಕರ್ ಅಂತ ಯಾರೋ ಪಾಪ ಮೊನ್ನೆ ಮೈ ಸ್ಟೂಡೆಂಟ್ ವಾಸ್ ಎಕ್ಸ್ಚೇಂಜಿಂಗ್ ದಿಸ್ ಥಾಟ್ ವಿತ್ ಮೀ. ನಾನು ಏನಿಲ್ಲ ಅಂದರೂ 2 lakhs ಟೈಮ್ಸ್ ಬರ್ದು ಇನ್ ಅಫರ್ಮೇಷನ್ನು, ಬಟ್ ಆಗ್ತಾ ಇಲ್ಲ. ಯೂನಿವರ್ಸ್ ವಿಲ್ ನಾಟ್ ಅಂಡರ್ಸ್ಟ್ಯಾಂಡ್ ಯುವರ್ ಸೆಂಟೆನ್ಸ್.
Okay. ಯೂನಿವರ್ಸ್ ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಮೈ ಸ್ಪೀಚ್ ಶುಡ್ ಟ್ರಾನ್ಸ್ಫಾರ್ಮ್ 1000 ಪೀಪಲ್ ಅಂದರೆ ಅರ್ಥ ಆಗುತ್ತೆ ಅದಕ್ಕೆ. ಒನ್ಲಿ ಇಟ್ ವಿಲ್ ಅಂಡರ್ಸ್ಟ್ಯಾಂಡ್ ದ ಲ್ಯಾಂಗ್ವೇಜ್ ವಿಚ್ ಈಸ್ ಕಾಂಟ್ರಿಬ್ಯೂಷನ್. ನನಗೇನಾದರೂ ಬೇಕು ಅಂದರೆ ಯೂನಿವರ್ಸಿಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ಇಟ್ ವಿಲ್ ಕ್ರಿಯೇಟ್ ಆಪರ್ಚುನಿಟೀಸ್ ಲೈಕ್ ದ್ಯಾಟ್. ದಿನ ಅಳ್ತಾ ಇದ್ದರೆ ಓಕೆ ಯು ವಿಶ್ ದ್ಯಾಟ್ ಐ ವಿಲ್ ಗಿವ್ ಯು ಮೋರ್ ಆಪರ್ಚುನಿಟೀಸ್ ಲೈಕ್. ಸೊ ಇಟ್ ಈಸ್ ಸೋ ಬ್ಲೈಂಡ್ ಆ್ಯಂಡ್ ಫ್ಲೂಯಿಡ್ ಆ್ಯಂಡ್ ಸೋ ಗ್ರೇಸ್ಫುಲ್ ಆಲ್ಸೋ. ಸೊ ಗರ್ಭ ಸಂಸ್ಕಾರಲ್ಲಿ ನಾವು ಯೂನಿವರ್ಸ್ನ ಹೇಗೆ ಆಸ್ ಅ ಕ್ಷೇತ್ರಪಾಲ ಹೌ ಟು ಕೀಪ್ ಇಟ್ ಇನ್ ದ ಹೋಲ್ ಜರ್ನಿ ದಟ್ ವಿ ವಿಲ್ ಟೀಚ್ ದೆಮ್. ಆ್ಯಂಡ್ ವಿ ವಿಲ್ ವರ್ಕ್ ಆನ್ ಆಲ್ ಕೈಂಡ್ಸ್ ಆಫ್ ಎಪಿಜೆನೆಟಿಕ್ಸ್ ಆಸ್ ಯು ಸೆಟ್. ನಾನೊಂದು ಸಣ್ಣ ಎಕ್ಸಾಂಪಲ್ ತೊಗೊಂಡಿದ್ದು ಅದೇ ಥರ ಅಗ್ರೆಷನ್ ಇರ್ಬೋದು, ಗಂಡಂಗೆ ಅಗ್ರೆಷನ್ ಇರ್ಬೋದು. ವಿ ಹೆಲ್ಪ್ ಹಿಮ್ ಟು ಮ್ಯಾನೇಜ್ ದಟ್ ಆ್ಯಂಗರ್, ಆಂಗ್ಸೈಟಿ ಇರ್ಬೋದು, ಅಥವಾ ಪಾಸ್ಟ್ ಟ್ರಾಮಾ ಕ್ಯಾರಿ ಮಾಡ್ತಾ ಇರೋ ಪೇರೆಂಟ್ಸ್ ಇರ್ಬೋದು. ಕರೆಕ್ಟ್ ರೈಟ್, ಚೈಲ್ಡ್ಹುಡ್ಡಲ್ಲಿ ಏನೋ ಆಗಿರುತ್ತೆ, ಫಿಯರ್ ಇನ್ನೂ ಇರುತ್ತೆ. ಸೊ ಅದನ್ನಿರ್ಬೋದು. ವಿ ಹೆಲ್ಪ್ ದೆಮ್ ಥ್ರೂ ವೇರಿಯಸ್ ಥೆರಪೀಸ್, ಕಲರ್ ಥೆರಪಿ, ಚಕ್ರ ಹೀಲಿಂಗು, ಮತ್ತು ಅವ್ರದ್ದು ರೆಕಾರ್ಡ್ಸ್ ಅವ್ರನ್ನೇ ಓದಿಸ್ತೀವಿ ನಾವು. ದೇರ್ ಆರ್ ಸರ್ಟನ್ ಕ್ಲಿನಿಕಲ್ ಮೆಥಡ್ಸ್ ದಟ್ ವಿ ಯೂಸ್. ಸೊ ವೇರ್ ದೇ ವಿಲ್ ಬಿ ಅವ್ರಿಗೆ ಕಾಣಿಸುತ್ತೆ ದಿಸ್ ಇಸ್ ವೇರ್ ಐ ನೀಡ್ ಟು ವರ್ಕ್ ಅಂತ. ಸೊ ದೇ ಟೇಕ್ ಟೈಮ್. ನಾನು ಹೇಳಿಬಿಡ್ತೀನಿ 6-7 months. ಓಕೆ, ಕಂಟಿನ್ಯೂಸ್ ಆಗಿ ನೀವು ಎಫರ್ಟ್ ಹಾಕಿದ್ರೆ ವಿಲ್ ಬಿ ರೆಡಿ. ದಟ್ ರೆಡಿನೆಸ್, ಪ್ರಿಪೇರ್ಡ್ನೆಸ್ ಈಸ್ ಇಂಪಾರ್ಟೆಂಟ್. ಐ ಇನ್ವಾಲ್ವ್ ಫ್ಯಾಮಿಲಿ ಆಲ್ಸೋ. ಇದು ನಾನು ಪ್ರೀ ಪ್ರೆಗ್ನೆನ್ಸಿ ನಾನು ಮಾತಾಡ್ತಾ ಇರೋದು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆಲ್ಸೋ ಇನ್ವಾಲ್ವ್ ಫ್ಯಾಮಿಲಿ. ಆ್ಯಂಡ್ 5 ಕ್ಲೇಶಾಸ್ ಇದೆಯಲ್ಲ, ಐ ಸಿ ದಟ್ ಇಟ್ ವಿಲ್ ಗೋ ಔಟ್ ಆಫ್ ದರ್ ಲೈಫ್. ಅಸ್ಮಿತಾ, ಅವಿದ್ಯಾ, ರಾಗ, ದ್ವೇಷ, ಅಭಿನಿವೇಶ. ಅಸ್ಮಿತಾ ದ ಈಗೋ, ನೀವಿಬ್ಬರಲ್ಲಿ ಯಾರೂ ದೊಡ್ಡವರಲ್ಲ. ಓಕೆ, ದಟ್ ಈಸ್ ಒನ್. ಆ್ಯಂಡ್ ಅವಿದ್ಯಾ, ಇಗ್ನರೆನ್ಸ್. ಓಕೆ, ದೇ ವಿಲ್ ಬಿ ಇಗ್ನೋರೆಂಟ್, ದೇ ವಿಲ್ ನಾಟ್ ಹ್ಯಾವ್ ಎನಿ ನಾಲೆಜ್ ಅಬೌಟ್ ಪ್ರೆಗ್ನೆನ್ಸಿ, ಓನ್ಲಿ ಫಿಸಿಯಾಲಜಿ ಆಸ್ಪೆಕ್ಟ್ಸ್ ದೇ ವಿಲ್ ಬಿ ನೋಯಿಂಗ್ ಅಷ್ಟೇ. ಓಕೆ, ರಾಗ, ಅಟ್ಯಾಚ್ಮೆಂಟ್ಸ್. ದ್ವೇಷ, ಯಾರನ್ನೂ ದ್ವೇಷ ಮಾಡಬಾರ್ದು. ಓಕೆ, ಯು ಕ್ಯಾನ್ ಥಿಂಕ್ ಇನ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ ಅಬೌಟ್ ದಿ ಸೇಮ್ ಸಿಚುವೇಶನ್. ಟ್ರೂ, ರೈಟ್? ಭಗವದ್ಗೀತಾ 3 ಜನ ಕೇಳಿದ್ರು, ಒಬ್ಬನೇ ಉದ್ಧಾರ ಆಗಿತ್ತು. ರೈಟ್? ಸೊ ಹಾಗೆ ಪರ್ಸೆಪ್ಷನ್ಸ್, ಮಲ್ಟಿಪಲ್ ಪರ್ಸೆಪ್ಷನ್ಸ್, ಎಂಪತಿ, ಆಮೇಲೆ ವಿಸ್ಡಮ್ ಟಾಕ್, ಇದೆಲ್ಲ ಮಾಡಿಸ್ತೀವಿ. ಅಭಿನಿವೇಶ, ಫಿಯರ್ ಫಾರ್ ಲೂಸಿಂಗ್. ವಾಟ್ ವಿಲ್ ಯು ಲೂಸ್? ವಾಟ್ ಮ್ಯಾಕ್ಸಿಮಮ್ ಯು ಲೂಸ್? ಸೊ ವಿ ವಿಲ್ ಹೆಲ್ಪ್ ದೆಮ್ ಟು ಡೆವಲಪ್ ದಟ್ ತುರಿಯಂ ಸ್ಟೇಟ್. ಓಕೆ, ದಟ್ ಈಸ್ ವೆನ್ your land is fertile to grow crops. Okay. ಇವಾಗ ಯಾರಾದರೂ ಐ ಮೀನ್ ಆಫ್ಟರ್ ಲಿಸ್ನಿಂಗ್ ಟು ದ ಶೋ ಇದ್ರ ಬಗ್ಗೆ ಒಂದು ಅರಿವು ಬಂದಾಗ, ಬಿಕಾಸ್ ಸಾಕಷ್ಟು ಜನಕ್ಕೆ ಈ ಥರದ್ದು ಒಂದು ಕಾನ್ಸೆಪ್ಟ್ ಇದೆ ಅಂತ ಗೊತ್ತಿರಲಿಕ್ಕಿಲ್ಲ. ಸೊ ಈಗ ಐ ಆಮ್ ಆಲ್ರೆಡಿ ಕ್ಯಾರಿಂಗ್, ಕ್ಯಾನ್ ಐ ಅಪ್ರೋಚ್ ಹರ್ ಅನ್ನೋರು ಇರ್ತಾರೆ, ಅಥವಾ ಐ ಆಮ್ ಪ್ಲಾನಿಂಗ್ ಫಾರ್ ಪ್ರೆಗ್ನೆನ್ಸಿ, ಅಥವಾ ಐ ಆಮ್ ಅಂಡರ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್, ನಾನು IVF ಪ್ಲಾನ್ ಮಾಡ್ತಾ ಇದ್ದೀನಿ ಅನ್ನೋರು ಇರ್ತಾರೆ. ನಂಗೆ PCOS ಇದೆ, ಡಾಕ್ಟರ್ ಐ ಮೀನ್ ಟ್ರೀಟ್ಮೆಂಟ್ ಎಲ್ಲ ಸಕ್ಸಸ್ಫುಲ್ ಆಗಿದೆ, ಬಟ್ ಸ್ಟಿಲ್ ಐ ಆಮ್ ನಾಟ್ ಏಬಲ್ ಟು ಬೇರ್ ಎ ಚೈಲ್ಡ್ ಅನ್ನೋ ಇರ್ತಾರೆ. ಸೊ ಅಟ್ ವಾಟ್ ಸ್ಟೇಜ್ ಕ್ಯಾನ್ ದೇ ಅಪ್ರೋಚ್? They can approach me in any stage, except that 7th month ಆದಮೇಲೆ I am not going to take them. So the reason is the nodes reach ಆಗಿಬಿಟ್ಟಿರುತ್ತೆ, ಅದ್ರ ಮೇಲೆ ನಾನು I cannot manipulate the energies. ಅದು ಒಂದು. ಇನ್ಫರ್ಟಿಲಿಟಿ ಹೇಳಬೇಕು ಅಂತಂದರೆ ದರ್ ರೀಸನ್ ಫಾರ್ ಇನ್ಫರ್ಟಿಲಿಟಿ ತುಂಬ ಇರುತ್ತೆ. ನಾನು ಒಂದು ಸಿಂಪಲ್ ಕೇಸ್ ಸ್ಟಡಿ I'll tell you. She is having all follicular tests done. ಎಗ್ ಕರೆಕ್ಟಾಗಿ 14 day ರಪ್ಚರ್ ಆಗುತ್ತೆ, ಆ್ಯಂಡ್ ದ ಸೀಮೆನ್ ಕ್ವಾಲಿಟಿ ಇಸ್ ಗ್ರೇಟ್. ಆದರೆ IVF 5 failures. ದೇ ಡೋಂಟ್ ನೋ ದ ರೀಸನ್. ವೆನ್ ಶೀ ಕೇಮ್ ಹಿಯರ್, ವೆನ್ ಐ ಸ್ಟಾರ್ಟೆಡ್ ಸ್ಟಡಿಯಿಂಗ್ ಹರ್ ಔರಾ, ನನಗೆ ಟೋಟಲ್ ಔರಾ ಡ್ಯಾಮೇಜ್ ಕಾಣಿಸ್ತು. ದೆನ್ ಐ ಆಸ್ಕ್ಡ್ ಹರ್, ವಾಟ್ ಈಸ್ ಯುವರ್ ರಿಲೇಷನ್ಶಿಪ್ ವಿತ್ ಯುವರ್ ಮದರ್? ಶಿ ಟೋಲ್ಡ್ ನಾಟ್ ದಟ್ ಗ್ರೇಟ್. ಕ್ಯಾನ್ ಯು ಗೋ ಆ್ಯಂಡ್ ಸಿಟ್ ವಿತ್ ಯುವರ್ ಮದರ್ ಆ್ಯಂಡ್ ನೋಟ್ ಡೌನ್ ನೀವು ಅವ್ರ ಹೊಟ್ಟೆನಲ್ಲಿದ್ದಾಗ ಅವ್ರು ಏನು ಯೋಚನೆ ಮಾಡ್ತಿದ್ರು ಅಂತ ಕೇಳ್ಕೊಂಡು ಬರ್ತೀರಾ ಅಂತ. ಶಿ ಕೇಮ್, ಹರ್ ಐಸ್ ವರ್ ಸ್ವೋಲನ್. ಶಿ ಟೋಲ್ಡ್ ಡಾಕ್ಟರ್ ಆಶಾ, ಯು ಆರ್ ರೈಟ್, ಶಿ ನೆವರ್ ವಾಂಟೆಡ್ ಮೀ. ಸೊ ಎಲ್ಲಿಂದ ಕರೆಕ್ಷನ್ಸ್ ಮಾಡಬೇಕೀಗ? ಮೈ ಗುಡ್ನೆಸ್. ಐ ಗಾಟ್ ಹರ್ ಮದರ್. ಸಾರಿ ಟು ಇಂಟರಪ್ಟ್. ಇವಾಗ ದ ಮದರ್ ಇಸ್ ಅಲೈವ್, ಯು ಗೆಟ್ ಅನ್ ಆನ್ಸರ್. ದೇರ್ ಆರ್ ಕೇಸಸ್ ವೇರ್ ದ ಮದರ್ ಇಸ್ ನಾಟ್ ಅಲೈವ್. No problem. At least her body and mind should be aware that this energy is going out. ಏನಾಗುತ್ತೆ ನೇನಾ, ಇವಾಗ there are 7 colors on the table. ಒಬ್ಬರು
ಚೆನ್ನಾಗಿ ಕಪ್ಪಚ್ಚಿಬಿಡ್ತಾರೆ. ನೀವು ಯಾವ ಕಲರ್ ಹಾಕಿದ್ರೆ ಕಾಣುತ್ತೆ ಅದ್ರ ಮೇಲೆ. ಅದೇ ಥರನೇ ಕೆಲವು ಎನರ್ಜೀಸು, ಕೆಲವು ಅಫರ್ಮೇಷನ್ಸು ನಿಮ್ಮಲ್ಲಿ ಆಲ್ರೆಡಿ ಕ್ರಿಯೇಟ್ ಮಾಡಿಬಿಟ್ಟಿದೆ ಅದನ್ನು. ಸೊ ಅದನ್ನು ಹೋಗಿಸ್ಕೊಳ್ಳೋದು, ಅವರ ರೀಸ್ಟ್ರಕ್ಚರಿಂಗ್ ಆ್ಯಂಡ್ ಥಾಟ್ ರೀಸ್ಟ್ರಕ್ಚರಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಅಟ್ ದಟ್ ಟೈಮ್. ಆವಾಗ ಏನು ಮಾಡ್ತೀವಿ, ಎಂಪತಿ ಚೇರ್ ಟೆಕ್ನಿಕ್ ಇದೆ ಅದೊಂದು. ಸೊ ವಿ ಫೀಲ್ ದಟ್ ದ ಮದರ್ ಇಸ್ ಸಿಟ್ಟಿಂಗ್ ದೇರ್, ವಿ ಟೆಲ್ ದ ಡಾಟರ್ ಟು ಟೆಲ್ ವಾಟ್ ಎವರ್ ಯು ವಾಂಟ್. There are times that they just go cry. There are times that they throw the chairs out. There are times they exhibit furious anger. We see that they don't get harm. We let them do anything. After that, a new life, a new beginning starts. That is why I always tell, every storm doesn't come to hit you badly. Some storms are going to clear the place for you. ಸೊ ಈ ಥರ ಸಾಕಷ್ಟು ಮೂಟೆಗಳಿರುತ್ತೆ, ಅದನ್ನೆಲ್ಲ ಖಾಲಿ ಮಾಡಿಸೋವರೆಗೂ ಕ್ಷೇತ್ರಜ್ಞ ಏನೂ ಮಾಡೋಕ್ಕಾಗಲ್ಲ. ಬಿಕಾಸ್ ಕ್ಷೇತ್ರಪಾಲ ಸಪೋರ್ಟ್ ಇರಲ್ಲ. ಸೊ ಐ ಸಿ ದಟ್ ಆಲ್ ತ್ರೀ ಕಮ್ ಟುಗೆದರ್. ದಟ್ ಈಸ್ ವೆನ್ ಚೈಲ್ಡ್ ಲೈಕ್ ಪ್ರಹ್ಲಾದ, ಚೈಲ್ಡ್ ಲೈಕ್ ಹನುಮಾನ್ ಇಸ್ ಬಾರ್ನ್. ಈ ಥರ ಕಾನ್ವರ್ಸೇಷನ್ಸ್ ಆದಾಗ ನಮಗೆ ಕಾನ್ವರ್ಸೇಷನ್ ಎಂಡ್ ಮಾಡೋಕ್ಕೆ ಮನಸ್ಥಿತಿ ಬರೋದಿಲ್ಲ. ಎಲ್ಲೋ ನನಗೆ ಪಾಠ ಪ್ರವಚನ ಕೇಳ್ದಂಗೆ ಅನ್ನಿಸ್ತಾ ಇರುತ್ತೆ. ಬಿಕಾಸ್ ವಿ ಬಿಗಿನ್ ಅ ಲಾಟ್ ಆಫ್ ಎಲಿಮೆಂಟ್ಸ್ ಯುವರ್ ಜೀವನಕ್ಕೆ ಹತ್ತಿರ ಆಗುವಂಥದ್ದು. ಆಶಾ ಮ್ಯಾಮ್ ಆ್ಯಕ್ಚುಲಿ ಗರ್ಭ ಸಂಸ್ಕಾರದ ಬಗ್ಗೆ ಒಂದು ಪುಸ್ತಕ ಕೂಡ ಬರೆದಿದ್ದಾರೆ. ಅದನ್ನು ಬೈ ಮಾಡೋ ಲಿಂಕ್ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾವು ಹಾಕಿರ್ತೀವಿ. ಯು ಕ್ಯಾನ್ ಆಲ್ವೇಸ್ ಬೈ ದ ಬುಕ್. ನಮ್ಮ ಕಂಟೆಂಟ್ ಕಡಿಮೆ ಅನ್ನಿಸಿದವ್ರಿಗೆ ಯು ಕ್ಯಾನ್ ಗೋ ಬ್ಯಾಕ್ ಟು ದ ಬುಕ್ ಆ್ಯಂಡ್ ರೀಡ್ ಮೋರ್. ಸೊ ಇಲ್ಲ ನಾನು ಗರ್ಭ ಸಂಸ್ಕಾರ ತಗೊಳ್ಳೋ ಫೇಸ್ನಲ್ಲಿ ಇಲ್ಲ ಅನ್ನೋರಿಗೆ ಅಟ್ಲೀಸ್ಟ್ ವಿಷಯ ತಿಳ್ಕೊಳ್ಳೋದಕ್ಕೇನೋ ಇಟ್ ಮೇ ಹೆಲ್ಪ್ anybody else. So at the end of the show ನಮ್ಮ ಇಂಟೆನ್ಷನ್ ಏನಪ್ಪ ಅಂದರೆ, ನೆಕ್ಸ್ಟ್ ಜನರೇಷನ್ ಏನು ಬರ್ತಾ ಇದೆ, ಲೆಟ್ ದ್ಯಾಟ್ ಬಿ ಹೆಲ್ದಿ. ಕರೆಕ್ಟ್. ಎಲ್ಲರೂ ಟ್ರೀಟ್ಮೆಂಟಿಗೆ ಬರಬೇಕು, ಥೆರಪಿ ತೊಗೋಬೇಕು ಅಂತಲ್ಲ. ಅಟ್ಲೀಸ್ಟ್ ಇಫ್ ಯು ರಿಯಲೈಸ್ ಒಂದು ತಾಯಿ ಏನೇನು ಮಾಡಿದ್ರೆ ಹನುಮಂತನಂತ ಮಗ ಹುಡ್ತಾನೋ, ಅಭಿಮನ್ಯು ಅಂತ ಮಗ ಹುಡ್ತಾನೋ ಅಲ್ವಾ, ಪ್ರತಿ ತಾಯಿ ಕನಸೋದು ಅಂದರೆ ಮಗನೋ ಮಗಳು ಈ ಥರ ಬರಲಿ ಅನ್ನೋದು. ಸೊ ಆ ಇಂಟೆನ್ಷನ್ ಸರ್ವ್ ಆಯಿತು ಅಂದರೆ ಟುಡೇಸ್ ಪರ್ಪಸ್ ಇಸ್ ಸರ್ವ್. ಸೊ ಥ್ಯಾಂಕ್ ಯು ಸೋ ಮಚ್ ಆಶಾ ಮ್ಯಾಮ್ ಫಾರ್ ದಿಸ್ ಬ್ಯೂಟಿಫುಲ್ ಕಾನ್ವರ್ಸೇಷನ್ ವಿತ್ ಅಸ್. ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟೀಸ್. ಪ್ರಣಾಮ್. ಇದಾಗಿತ್ತು ಇವತ್ತಿನ ಇನ್ಫರ್ಟೋ. ನೋಡಿ, ಇವತ್ತಿನ ಸಂಚಿಕೆ ನಿಮಗೆ ಏನಾದರೂ ಸಹಾಯ ಮಾಡಿದರೆ, ಏನಾದರೂ ರೀತಿನಲ್ಲಿ ಮಾಹಿತಿ ಕೊಟ್ಟಿದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗ್ದ ಹಾಗೆ.